ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೋ ಚಕ್ರವರಾಭಯಾನಿ ದದತೀಮಿಂದೋಃ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇದ್ವಿಂಧ್ಯ ನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯಿ ನಮಃ. ಆತ್ಮೀಯರೇ, ಇಂದು 4ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ಮಂಗಳವಾರ. ಇಂದಿನ ದಿವಸದ ಪಂಚಾಂಗ ಯಾವ ರೀತಿಯಲ್ಲಿದೆ, ಖಗೋಳದ ಗ್ರಹಸ್ಥಿತಿ ಏನು, ರಾಶಿಫಲ ಏನು ಹೇಳ್ತದೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿಯಾಗಿರತಕ್ಕಂತಹದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ರೇವತಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಧೃತಿನಾಮ ಯೋಗ ಇದೆ, ಗರಜಾಕರಣ ಇದೆ. ಇವತ್ತಿನ ಪಂಚಾಂಗದಲ್ಲಿ ಷಷ್ಠಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನಿಗೆ ಮೀಸಲಾಗಿರತಕ್ಕಂತಹ ದಿವಸ. ಮಂಗಳವಾರವೂ ಇದೆ, ಷಷ್ಠಿ ತಿಥಿಯೂ ಇದೆ. ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿಕೊಳ್ಬೇಕು. ಜೊತೆಯಲ್ಲಿ ಇವತ್ತಿನ ದಿವಸ ಚಾಮುಂಡೇಶ್ವರಿ ಜನ್ಮೋತ್ಸವ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಸ್ವರೂಪದಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿ ತ್ರಿಗುಣಾತ್ಮಿಕೆ, ಅವಳ ಜನ್ಮೋತ್ಸವವಾದಂತಹ ದಿವಸ. ವಿಜೃಂಭಣೆಯಿಂದ ಇವತ್ತಿನ ದಿವಸ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು ಆಚರಿಸುವಂತಹ ಪದ್ಧತಿ ಇರತಕ್ಕಂಥದ್ದು. ಅದರಲ್ಲೂ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಅಲಂಕಾರ, ಪೂಜೆ, ಜೊತೆಯಲ್ಲಿ ಉತ್ಸವದ ನಿಮಿತ್ತವಾಗಿ ಹೋಮ ಹವನಾದಿಗಳೆಲ್ಲವೂ ಸಹಿತವಾಗಿ ಜರುಗ್ತದೆ. ಭಕ್ತರಿಗೆಲ್ಲರಿಗೂ ಸಹಿತವಾಗಿ ಅದ್ಭುತವಾಗಿ ಚಾಮುಂಡೇಶ್ವರಿ ದರ್ಶನವನ್ನು ನೀಡ್ತಾಳೆ, ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ. ಹೀಗಿರುವಾಗ ಇಂದಿನ ದಿವಸದ ಖಗೋಳ ಏನು ಹೇಳ್ತದೆ? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಕುಜ ಬುಧರ ಯುತಿ, ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಗುರುವಿನ ಯುತಿ ಇದೆ. ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ, ತುಲಾ ಶೂನ್ಯ, ವೃಶ್ಚಿಕ ರಾಶಿಯಲ್ಲಿ ಮಾಂದಿ, ಧನು ಶೂನ್ಯ, ಮಕರವೂ ಶೂನ್ಯ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮನ ಜೊತೆಯಲ್ಲಿ ಚಂದ್ರನು ರೇವತಿ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಜಾಜ್ವಲ್ಯಮಾನವಾಗಿ ಕಂಗೊಳಿಸ್ತಾರೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಾಯಿತು, ಸಹೋದರರಿಗೆ ಅನುಕೂಲವಾದೀತು. ಸಹೋದರ ಸ್ಥಾನಾಧಿಪತಿಯ ಒಟ್ಟಿಗೆ ಸಹೋದರಾಧಿಪತಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಿಮಗೇನಾದರೂ ಒಡ ಹುಟ್ಟಿದವರು ಇದ್ದಾರೆ ಅಂತಂದರೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ, ಸ್ವಲ್ಪ ಅನುಕೂಲವನ್ನು ಮಾಡಿಕೊಡೋಣ, ಅವ್ರನ್ನ ಮೇಲೆ ಎತ್ತೋಣ, ಅವರೂ ಸಹಿತವಾಗಿ ನಮ್ಮೊಂದಿಗೆ ಬರಲಿ, ಅವ್ರನ್ನೂ ಸಹಿತವಾಗಿ ನಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗೋಣ. ಈ ರೀತಿಯಾದಂತಹ ಭಾವನೆಗಳು ಮೂಡುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ. ಮನಸ್ಸು ಸ್ವಲ್ಪ ಪ್ರಫುಲ್ಲಿತವಾಗಿರ್ತದೆ, ಸಂತೋಷದ ವಾತಾವರಣದಲ್ಲಿರ್ತದೆ ಇವತ್ತಿನ ದಿವಸ. ದೋಷ ಇದೆ 7.5. ಪರಿಹಾರಕ್ಕೆ ಶನಿ ಶಾಂತಿ, ಶನಿದೇವರಿಗೆ ಪೂಜೆ, 9 ಸಂಖ್ಯೆಯ ಬಳಕೆ, ನವನಾಗ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ. ಜೊತೆಯಲ್ಲಿ ಕೆಂಬಣ್ಣದ ವಸ್ತ್ರ ನಿಮಗೆ ಹಿತವನ್ನು ತರುವಂತಹದ್ದು. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಮೇಷರಾಶಿಯವರಿಗೆ ಇಂದಿನ ದಿವಸ ಶುಭ ದಿವಸವಾಗ್ತದೆ. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಂತಹ ಕುಜ ಧನಸ್ಥಾನಕ್ಕೆ ಬಂದಿದ್ದಾನೆ. ದ್ವಿತೀಯೇ ಕುದನ್ನಹ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆತಂಕ ಇರತಕ್ಕಂತಹದ್ದು. ಒಳ್ಳೆ ಊಟ ಸಿಗಲಿಕ್ಕಿಲ್ಲ, ಒಳ್ಳೆ ವಿದ್ಯೆನೂ ಸಿಗಲಿಕ್ಕಿಲ್ಲ, ಒಳ್ಳೆಯ ರೀತಿಯಂತಹ ಬಟ್ಟೆ ಇವತ್ತಿನ ದಿವಸ ಇರಲಿಕ್ಕಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಒಳ್ಳೆಯ ರೀತಿಯಂತಹ ಮಾತು ನಿಮಗೆ ಕೇಳಲಿಕ್ಕೆ ಸಿಗಲಿಕ್ಕಿಲ್ಲ. ಕಾರಣ ಕುಜ ಮತ್ತು ಬುಧರ ಯುತಿ ಇದ್ದದ್ದರಿಂದ ಕುಜನರು ಸಿಕ್ಕಾಪಟ್ಟೆ ಏನಾದರೂ ಹೇಳಬಹುದು. ಕುಜನರು ಕುಬುದ್ಧಿಯ ಮಾತನ್ನು ಹೇಳಬಹುದು. ಕುತ್ಸಿತ ಮನೋಭಾವದಿಂದ ಏನಾದರೂ ತೊಂದರೆಯನ್ನು ಕೊಡಬಹುದು ವೃಷಭರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಸಾಧ್ಯವಾದರೆ ಮನೆಯಲ್ಲಿ ಒಂದು ಚಂಡಿಕಾ ಪಾರಾಯಣ ಮಾಡಿ. ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವೂ ಆಗ್ತದೆ. ಜೊತೆಯಲ್ಲಿ
ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, 6ರ ಸಂಖ್ಯೆಯ ಬಳಕೆ, ಬಿಳಿ ಬಣ್ಣದ ವಸ್ತ್ರ, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರ, ಇವೆಲ್ಲ ವೃಷಭ ರಾಶಿಯವರಿಗೆ ಹಿತವಾಗಿರ್ತಕ್ಕಂಥದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಪರವ ನೋಡುವಾಗ ಕುಜ ಬುಧರ ಯುತಿ. ನೋಡಿ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆತಂಕ ಇವತ್ತಿನ ದಿವಸ. ಕುಜ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದ್ರೇನು, ಕ್ಷತತನುಹು, ಶರೀರವನ್ನು ಜರ್ಜರಿತ ಮಾಡುವಂತಹ ಸಾಧ್ಯತೆ ಇದೆ. ಬಿದ್ದು ಏಟು ಮಾಡ್ಕೊಳ್ತೀರಿ, ಅಥವಾ ಯಾರಾದರೂ ನಿಮಗೆ ಹೊಡೆಸಿ ಹೋಗಿಬಿಡ್ತಾರೆ, ಅದರಿಂದ ಏಟಾಗುವ ಸಾಧ್ಯತೆ, ಅಥವಾ ನಿಮ್ಮ ವಿದ್ಯೆಗೆ ಏಟು ಬೀಳುವ ಸಾಧ್ಯತೆ. ಏನಾದ್ರು ಜ್ವರ ಅಥವಾ ನೆಗಡಿ, ತಲೆಬೇನೆ ಅಥವಾ ಹೊಟ್ಟೆ ನೋವು, ಕೈಕಾಲು ವ್ಯಾಧಿ, ಓಡಾಟಕ್ಕೆ ತೊಂದರೆ, ಸ್ಕೂಲಿಗೆ ಹೋಗಲಿಕ್ಕಾಗಲ್ಲ, ವಿದ್ಯೆಗೆ ಕುತ್ತು ಬರುವಂತಹ ಸಾಧ್ಯತೆ ಇಂದಿನ ದಿವಸ ವಿದ್ಯಾರ್ಥಿಗಳಿಗೆ. ವಿದ್ಯಾ ಲಾಭ ಇಲ್ಲ ಇವತ್ತಿನ ದಿವಸ. ವಿದ್ಯೆಯಲ್ಲಿ ಕಡಿತ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿ ಲಭತೆ ವಿದ್ಯಾ, ಧನಾರ್ಥಿ ಲಭತೆ ಧನಂ. ಅಭಿವೃದ್ಧಿಗೆ ಏನು ಮಾಡಬೇಕು, ವಿಷ್ಣು ಸಹಸ್ರನಾಮವನ್ನು ಓದಬೇಕು. ಅದರಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ ಉಂಟಾಗುವಂತಹ ಲಕ್ಷಣ. ಜೊತೆಯಲ್ಲಿ ಸುಬ್ರಹ್ಮಣ್ಯ ಕವಚವನ್ನು ನೀವು ಧರಿಸುವುದರಿಂದ ಅಥವಾ ಧ್ಯಾನ ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣಗಳು ಇಂದಿನ ದಿವಸ. ಇದೆಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತಬೇಕು ಅನ್ನುವಂಥ ದೃಷ್ಟಿಯಿಂದ ಏನು ಮಾಡ್ತಿದ್ರು ಗೊತ್ತಾ, ಸುಬ್ರಹ್ಮಣ್ಯನ ವಾಹನ ಮಯೂರ, ಆ ಮಯೂರ ಶಿಖೆ ಅರ್ಥಾತ್ ನವಿಲುಗಿರಿಯನ್ನು ಇಟ್ಕೊಳ್ತಿದ್ರು, ವಿದ್ಯೆ ಚೆನ್ನಾಗಿ ಹತ್ತದೆ ಹೇಳುವಂತಹ ದೃಷ್ಟಿಯಿಂದ. ಆದ್ದರಿಂದ ಆ ಭಾವನೆ ಮೂಡಬೇಕಲ್ವೇ, ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ, ಕಷ್ಟ ನಿವಾರಣೆಯಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸ್ಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕಿನ ಮಧ್ಯಭಾಗದ ದಿಕ್ಕು ನಿಮಗೆ ಅನುಕೂಲವನ್ನು ಮಾಡುವಂತಹ ದಿಕ್ಕಾಗಿದೆ. ದಿಕ್ಕು ನೋಡಬೇಡಿ, ಅದೇ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿ, ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಸ್ವಲ್ಪ ಕಠಿಣ ಸಮಸ್ಯೆ ಇದೆ ಅಂತ ಕಾಣುತ್ತೆ. ಕಾರಣ ಯಾಕೆ ಅಂತಂದರೆ, ನಿಮ್ಮ ರಾಶಿಯಲ್ಲಿ ರವಿ ಇದ್ದಾನೆ, ಧನಾಧಿಪತಿ, ಹಣಕಾಸಿಗೆ ತೊಂದರೆ ಇಲ್ಲ. ನಿಮ್ಮ ರಾಶಿಯಲ್ಲಿ ಗುರು ಉಚ್ಚನಾಗಿದ್ದರಿಂದ ಜ್ಞಾನಿಗಳು, ನೀವು ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಹೋಗುವಂತಹ ಗುಣಲಕ್ಷಣಗಳಿದ್ದಾವೆ. ಸಜ್ಜನರ ಸಹವಾಸವನ್ನು ಮಾಡ್ತೀರಿ, ಒಳ್ಳೆಯ ಸಹೃದಯಿಗಳು, ಜೊತೆಯಲ್ಲಿ ಸಜ್ಜನಿಕೆ ನಿಮ್ಮಲ್ಲಿ ತುಂಬಿ ತುಳುಕ್ತದೆ. ಆದರೆ ಒಂದು ದೋಷ ಇರತಕ್ಕಂಥದ್ದೇನು, ಕೆಲಸಗಾರನ ಕಂಡಾಗ ಕೆಂಡಾಮಂಡಲವಾಗ್ತೀರಿ, ಕೆಲಸಗಾರರ ಬಗ್ಗೆ ತಾತ್ಸಾರವನ್ನು ಇಟ್ಕೊಳ್ತೀರಿ. ಕಾರಣ ಯಾಕೆಂದರೆ ಚಂದ್ರ ಮತ್ತು ಶನಿಯರ ಯುತಿ ಇದ್ದದ್ದರಿಂದ ಅದನ್ನು ಬಿಡಬೇಕು. ಬಿಟ್ಟಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಅವರು ನಮ್ಮವರೇ ಹೇಳುವಂತಹ ಭಾವನೆ ಯಾವಾಗ ಮೂಡುತ್ತೋ ಆಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ಚಂದ್ರ ಶಾಂತಿ ಮಾಡಿಕೊಳ್ಳಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ದಕ್ಷಿಣ ದಿಕ್ಕು ನಿಮಗೆ ಅನುಕೂಲವನ್ನು ತರುವಂತಹ ದಿಕ್ಕಾಗಿದೆ. ದುರ್ಗಾದೇವತೆಯ ಆರಾಧನೆಯಿಂದ ಕಷ್ಟ ನಿವಾರಣೆ ಆಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ. ವ್ಯಯ, ಖರ್ಚು, ಸುಮ್ಮನೆ ದಂಡ, ಏನೇನೋ ಯೋಚನೆ ಮಾಡ್ತೀರಿ. ಅದರಿಂದ ನಿಮಗೆ ದಂಡವೇ ಹೊರತು ಲಾಭ ಇಲ್ಲ, ನಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಂದ ಹಣ ಎಲ್ಲ ಏನಾಗುತ್ತೆ, ಬಂದ ಹಣ ಎಲ್ಲ ದಂಡ ಕಟ್ಟಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಕಾರಣ ಅಷ್ಟಮ ಶನಿ ಇದ್ದಾಗ ಸಾಧಾರಣವಾಗಿ ಬಂಧನ ಭಯ ಅಂತಲೂ ಹೇಳ್ತಾರೆ. ಯಾಕೆ, ಅಪವಾದ ಭಯಂ, ಚೋರ ಭಯಂ, ವಿಷಪ್ರಾಣಿ ಭಯಂ, ವಾಹನ ಭಯಂ, ನಷ್ಟ ಭಯಂ, ಆರೋಗ್ಯ ಭಯಂ, ವ್ಯಾಜ್ಯ ಭಯಂ, ಬಂಧನ ಭಯಂ. 8ನೇ ಶನಿ, ಅಷ್ಟಮ ಶನಿ, ಬಂಧನ ಭಯ ಅಂತ ಹೇಳ್ತದೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು, ಇಲ್ಲದಿದ್ದಲ್ಲಿ ಬಂಧನ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಸಿಂಹರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕು ಶನಿ ಶಾಂತಿ, ಶನೇಶ್ವರನೇ ಪ್ರೀತಿ ಮಾಡೋದು. ಸಾಧ್ಯವಾದರೆ ಒಂದು ಕಪ್ಪು ಗಡಿಗೆಯ ಮೇಲೆ ಕಪ್ಪು ಎಳ್ಳನ್ನು ತುಂಬಿ ಅದರಲ್ಲಿ ಶನೇಶ್ವರನ ಆವಾಹನೆಯನ್ನು ಮಾಡಿ ಪೂಜಿಸಿ ಅದನ್ನು ಯಾರಿಗಾದರೂ ದಾನ ಕೊಡಿ ಅಥವಾ ಹರಿಯ ನೀರಿಗೆ ಬಿಟ್ಟುಬಿಡಿ. ಆಗ ನಿಮಗಿರ್ತಕ್ಕಂತಹ ದೋಷ ನಿವಾರಣೆಯಾಗಿ ಸುಖ ಪ್ರಾಪ್ತಿ. 1 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕೆಂಬಣ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ಮಾಡಿಕೊಳ್ಳುವಂಥದ್ದು. ಕಪ್ಪು ಬಣ್ಣದ ವಸ್ತ್ರವನ್ನು ತ್ಯಾಜ್ಯ ಮಾಡಿ ಹೃದಯದಲ್ಲಿ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಪರಿಹಾರ ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು ಇವತ್ತಿನ ಕಾಲಗತಿಯಲ್ಲಿ. ಈಗ ಕನ್ಯಾ ರಾಶಿ.
ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಕರ್ಮರಾಶಿಯಲ್ಲಿದ್ದಾನೆ. ಬಡ್ತಿ, ಇವತ್ತಿನ ದಿವಸ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪ್ರಮೋಷನ್ ಏನಾದರೂ ಸಿಗುವಂತಹ ಸಾಧ್ಯತೆಯೂ ಇದೆ, ಇಲ್ಲ ಅಂತಿಲ್ಲ. ಸಪ್ತಮದಲ್ಲಿ ಶನಿಚಂದ್ರರು ಇದ್ದದರಿಂದ, ಲಾಭಾಧಿಪತಿಯ ಒಟ್ಟಿಗೆ ಶನಿ ಇದ್ದದರಿಂದ ಲಾಭವೇನೋ ಇದೆ, ಆದರೆ ಕೆಲಸಗಾರರು ಕೈ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಸುಖಾಧಿಪತಿ ಲಾಭಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭ, ಒಳ್ಳೆಯ ಉತ್ತಮವಾದಂತಹ ಕೀರ್ತಿ ಇವೆಲ್ಲ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ. ಕೆಲವರಿಗೆ ತೊಡಕು, ಮಾತಿನ ಭರದಲ್ಲಿ ಏನೆಲ್ಲ ಹೇಳಿಬಿಡ್ತೀರಿ, ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮಾತನಾಡುವಾಗ ಜಾಗೃತಿಯಾಗಿ ಮಾತನಾಡಿ. ಮುಂದಾಗುವಂತಹ ತೊಂದರೆಗಳು ಏನು ಹೇಳುವಂತಹದ್ದನ್ನು ಆಲೋಚಿಸಿ ಮಾತನಾಡಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣದ ವಸ್ತ್ರ, ಉತ್ತರ ದಿಕ್ಕು, ವಿಷ್ಣು ದೇವರ ಆರಾಧನೆ ಇವೆಲ್ಲ ನಿಮಗೆ ಹಿತವಂತರುವಂತಹದ್ದು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ನೀಚನಾಗಿ ಬಿಟ್ಟಿದ್ದಾನೆ. ಅರ್ಥಾತ್ ಯಾವುದೇ ಕೆಲಸ ಕಾರ್ಯಗಳು ಸರಾಗವಾಗಿ ಆಗೋದಿಲ್ಲ. ಎಲ್ಲ ರೀತಿಯಂತಹ ತೊಂದರೆಗಳು, ಕಷ್ಟದ ಮೇಲೆ ಕಷ್ಟ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ. ವಣಿಜರಿಗೆ ತೊಂದರೆ ಉಂಟಾಗ್ತದೆ. ವೈಶ್ಯವೃತ್ತಿಯವರಿಗೆ, ವಣಿಜರಿಗೆ ಅರ್ಥಾತ್ ವ್ಯಾಪಾರಸ್ಥರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಷ್ಟವಾಗುವಂತಹ ಸಂಭವ. ನೀವು ಏನೆಲ್ಲ ಆಲೋಚನೆ ಮಾಡಿರ್ತೀರಿ ಆ ಆಲೋಚನೆ ಸುಳ್ಳಾಗುತ್ತದೆ, ಲಾಭ ಇರುವುದಿಲ್ಲ, ನಷ್ಟವೇ ಕಂಡು ಬರ್ತದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಆರಾಧನೆಯನ್ನು ಅಥವಾ ಭುವನೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಭುವನೇಶ್ವರಿ ದೇವಸ್ಥಾನ ಎಲ್ಲಿದೆ ಗೊತ್ತಾ? ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿರ್ತಕ್ಕಂತಹ ಭುವನೇಶ್ವರಿ. ಅವಳ ದರ್ಶನ ಮಾಡುವುದರಿಂದಲೇ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗ್ತದೆ. ಮನೆ ಕಟ್ಟುವವರಿಗೆ ತೊಂದರೆ ಏನಾದರೂ ಇದೆ ಅಂತಾದರೆ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಭುವನೇಶ್ವರಿ ಭವನವನ್ನೇ ಕೊಡ್ತಾಳೆ. ಆ ಭವನ ಹೆಂಡತಿಯಾದಂತಹ ಭುವನೆ ನಿಮಗೆ ಮನೆಯನ್ನು ದಯಪಾಲಿಸ್ತಾಳೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಳಸಿಕೊಳ್ಳಿ. ಬಿಳಿ ಬಣ್ಣ, ಕಪ್ಪು ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಭುವನೇಶ್ವರಿ ಅನುಗ್ರಹದಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮಾಧಿಪತಿಯ ಒಟ್ಟಿಗೆ ಅಷ್ಟಮದಲ್ಲಿ ಕುಜ ಇದ್ದಾನೆ. ಮಾಂಗಲ್ಯಕ್ಕೆ ತೊಂದರೆ. ಹೆಣ್ಣುಮಕ್ಕಳಿಗೆ ಮಾಂಗಲ್ಯ ಕಳಚಿ ಬಿದ್ದು ಹೋದೀತು, ಅಥವಾ ಮಾಂಗಲ್ಯವನ್ನು ಎತ್ತಿಟ್ಟಿರ್ತೀರಿ, ಇಟ್ಟು ಜಾಗದಲ್ಲಿ ಇಲ್ಲದೇ ಹೋಗ್ಬೋದು, ಅಥವಾ ಆಕಸ್ಮಿಕವಾಗಿ ಚೋರಬಾಧೆಯಿಂದಲೂ ಮಾಂಗಲ್ಯ ಹಾನಿ ಆಗಬಹುದು. ನೀವು ಹೋಗುವಾಗ ಅದನ್ನು ಸಂಭ್ರಮಕ್ಕಾಗಿ ಅದನ್ನು ಎತ್ತಿ ಹಾಕ್ಕೊಂಡು ಹೋಗಿರ್ತೀರಿ, ಅದನ್ನೇ ಕಿತ್ಕೊಂಡು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಅದನ್ನು ಭದ್ರವಾಗಿ ಗೌಪ್ಯವಾಗಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಾಂಗಲ್ಯ. ಜೀವನದ ಉದ್ದಕ್ಕೂ ಬೇಕಾಗಿರ್ತಕ್ಕಂಥದ್ದು. ಹಾಗಂತ ಉದ್ದ ಮಾಂಗಲ್ಯ ಹಾಕ್ಕೊಂಡ್ರೆ ಜೀವನ ಪೂರ್ತಿ ಬರ್ತದೆ ಅಂತಲ್ಲ. ಕಂಠೇ ಬದ್ಧನಾತಿ, ಕಂಠಕ್ಕೆ ಸರಿಯಾಗಿರಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಆ ರೀತಿಯಲ್ಲೇ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿನ ನೆಮ್ಮದಿಗೋಸ್ಕರವಾಗಿ ಮಂಗಲಮೂರ್ತಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಮಂಗಲಮೂರ್ತಿ ಅಂದರೆ ಮಹಾಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಮಾಂಗಲ್ಯಕ್ಕೆ ಕುತ್ತು ಬರೋದಿಲ್ಲ, ಜೊತೆಯಲ್ಲಿ ದೋಷ ಇರೋದಿಲ್ಲ. 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗ್ತದೆ. ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಎಲ್ಲ ಕಷ್ಟವೂ ದೂರವಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು ಅಷ್ಟಮದಲ್ಲಿದ್ದಾನೆ. 8ನೇ ಮನೆಯಲ್ಲಿ ಗುರು ಇದ್ದಾಗ ಬಲ ಕಡಿಮೆ. ಆದ್ದರಿಂದ ತುಂಬ ಜ್ಞಾನಿಗಳೂ ಸಹಿತವಾಗಿ ಒಂದೊಂದು ಸಾರಿ ಅಜ್ಞಾನಿಗಳಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ನೆನಪು ಹಾರಿ ಹೋಗ್ತದೆ, ನೆನಪೇ ಇರೋದಿಲ್ಲ. ಏನೋ ಹೇಳಬೇಕು ಅಂತ ಮಾಡಿದ್ದೆ ನೆನಪಾಗಲಿಲ್ಲ, ಏನೋ ನೆನಪಿಸ್ಕೊಂಡೆ ಅದು ನೆನಪಾಗ್ತಾ ಇಲ್ಲ. ನಿಮಗೆ ಹೇಳಬೇಕು ಮಾಡಿದ್ದೆ ಅದು ನೆನಪಾಗ್ತಾ ಇಲ್ಲ. ಅಯ್ಯೋ ಈಗ ನೆನಪು ಮಾಡ್ಕೊಂಡಿದ್ದೆ ಸ್ವಾಮಿ, ನೆನಪಾಗ್ತಾ ಇಲ್ಲ. ಅಯ್ಯೋ ಆ ನೆನಪಿನ ಬಗ್ಗೆನೇ, ಅದು ಹಣ ಕೊಟ್ಟರೂ ಸಿಗೋದಿಲ್ಲ ಯಾವುದು ನೆನಪು. ಆದ್ದರಿಂದ ಆ ನೆನಪನ್ನು ಮಾಡಿಕೊಳ್ಳುವಂತಹ ಅಧಿಪತಿ ಸ್ಮೃತಿ. ಯಾ ದೇವಿ ಸರ್ವಭೂತೇಶು ಸ್ಮೃತಿರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರವನ್ನು ಜಪಿಸುವುದರಿಂದ ನೆನಪಿನ ಶಕ್ತಿಯನ್ನು ಜಾಗೃತಿಗೊಳಿಸ್ಕೊಳ್ಬೋದು. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ.
ಮಾಡಿಕೊಳ್ಳಿ. ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ. ರಾಯರ ಸೇವೆ ಜೊತೆಯಲ್ಲಿ ಚಾಮುಂಡೇಶ್ವರಿ ಅನುಗ್ರಹ ಇವೆರಡೂ ಬೇಕು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಕೇಂದ್ರದಲ್ಲಿ ಗುರುಕೇತುವಿನ ಯುತಿ. ಸ್ವಲ್ಪ ಆತಂಕ ಇರತಕ್ಕಂತಹದ್ದು ಕೇಂದ್ರದ ವಿಷಯದಲ್ಲೇ. ಈಗ ಕೇಂದ್ರದಲ್ಲಿ ಹಲವಾರು ರೀತಿಯಾದಂತಹ ಘಟನೆಗಳು ನಡೀತಾ ಇರ್ತದೆ. ಅದರಿಂದ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ. ಆದ್ದರಿಂದ ಜ್ಞಾನಿಗಳು ಸ್ವಲ್ಪ ಜಾಗೃತರಾಗಬೇಕಾದಂತಹ ಸಂದರ್ಭ. ಅಜ್ಞಾನವನ್ನು ದೂರ ಮಾಡುವುದಕ್ಕೆ ಗುರುವಿನ ಅನುಗ್ರಹ ಬೇಕು. ಅದೇ ರೀತಿಯಲ್ಲಿ ಅಜ್ಞಾನಿಗಳನ್ನು ದೂರ ಮಾಡುವುದಕ್ಕೆ ಜ್ಞಾನಿಗಳು ಬೇಕು. ಆ ಜ್ಞಾನಿಗಳ ಮೂಲಕವಾಗಿ ಮಾತನ್ನು ಆಡಿದಾಗ ಮಾತಿನಿಂದ ಮಣಿಯುವ ಸಾಧ್ಯತೆ ಇರತಕ್ಕಂತಹದ್ದು. ಆ ಕುಜ್ಞಾನಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗಿ ಸುಜ್ಞಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿನ. ದೋಷ ಸಾಕಷ್ಟು ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಶನಿಗೆ ಪರಿಹಾರ ಮಾಡ್ಕೊಳ್ಳಿ, ಶನಿ ಶಾಂತಿಯನ್ನು ಮಾಡ್ಕೊಳ್ಬೇಕು, ಅಥವಾ ಶನಿ ಕಥೆಯನ್ನು ಮಾಡಿ, ಅಥವಾ ಶನಿ ಕಥೆಯನ್ನು ಓದಿಸಿ, ಅಥವಾ ಶನಿ ಕಥೆಯನ್ನು ಆಡಿಸಿ. ಆಗ ನಿಮಗಿರ್ತಕ್ಕಂತಹ ಕಷ್ಟಗಳು ಪರಿಹಾರವಾಗಿ ಸುಖ ನೆಮ್ಮದಿ ಆಗುವಂತಹ ಲಕ್ಷಣಗಳು. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮಾಭಿವೃದ್ಧಿ, ಕ್ಷೇತ್ರಾಭಿವೃದ್ಧಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಶನಿ ಮಹಾತ್ಮನು ದ್ವಿತೀಯದಲ್ಲಿದ್ದಾನೆ. ಕುಟುಂಬದಲ್ಲಿ ಕುಟುಂಬ ಶನಿ. ಕುಂಭರಾಶಿಯವರಿಗೆ ಕುಟುಂಬ ಶನಿ. ಕುಟುಂಬದಲ್ಲಿ ಶನಿ ಇದ್ದಾಗ ಕುಟುಂಬದಲ್ಲಿರುವವರಿಗೆಲ್ಲರಿಗೂ ಸಹಿತವಾಗಿ ಶನಿ ಕಾಡ್ತಾನೆ. ಶನಿ ಕಾಡ್ದಾಗೆ ಕಾಡ್ತಾರೆ ಅಂತ ಹೇಳ್ತೀರಿ. ಶನಿಯೇ ಕಾಡ್ತಾನೆ. ಯಾರಿಗೆ? ಕುಂಭರಾಶಿಯವರಿಗೆ. ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ತೊಂದರೆ, ವಿದ್ಯಾಸ್ಥಾನದಲ್ಲಿ ಇದ್ದದರಿಂದ ವಿದ್ಯೆಗೆ ತೊಂದರೆ, ರಕ್ಷಾಸ್ಥಾನದಲ್ಲಿ ಇದ್ದದರಿಂದ ರಕ್ಷೆಗೆ ತೊಂದರೆ ಆಗ್ತದೆ. ಅದಕ್ಕಿಂತಲೂ ವಾಕ್ಸ್ಥಾನದಲ್ಲಿ ಇದ್ದದರಿಂದ ಮಾತಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಬಾಯಿ ಮುಚ್ಚಿಸಿಬಿಡ್ತಾರೆ. ಬಾಯಿ ಮುಚ್ಚಿ ಅಂತ ಹೇಳ್ತಾರೆ, ಬಾಯಿ ಮುಚ್ಚಿಸಿಬಿಡ್ತಾರೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ಕುಂಭರಾಶಿಯವರು. ಪಂಚಮ ಸ್ಥಾನದಲ್ಲಿ ಕುಜ ಬುಧರ ಯುತಿ ಸ್ವಲ್ಪ ಮಟ್ಟಿಗೆ ಅನುಕೂಲ. ಮಕ್ಕಳ ವಿಚಾರದಲ್ಲಿ, ಸಂತಾನ ಸ್ಥಾನ ಅದು. ಸಂತಾನದ ವಿಚಾರದಲ್ಲಿ ಕೆಟ್ಟ ದಾರಿಯನ್ನು ಹಿಡಿದಂತಹ ಮಕ್ಕಳು ಸುಜ್ಞಾನಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನಾನೆಲ್ಲ ಬಿಟ್ಟುಬಿಡ್ತೇನೆ, ಒಳ್ಳೆ ದಾರಿಯನ್ನು ಹಿಡ್ಕೊಳ್ತೇನೆ ಹೇಳುವಂತಹ ಭಾವನೆಯೂ ಮೂಡುವಂಥದ್ದಿದೆ. ದೋಷ ಪರಿಹಾರಕ್ಕಾಗಿ ಕುಂಭರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದೇನು? ಶನಿದೇವರಿಗೆ ವೀಳ್ಯದ ಎಲೆಯ ಹಾರವನ್ನು ಹಾಕುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಸಂದರ್ಭ. 8 ನಿಮ್ಮ ಸಂಖ್ಯೆ. 7 ಜೊತೆಯಲ್ಲಿ ಸೇರಿಸ್ಕೊಳ್ಳಿ. ಹಾಗೆ ನೀವು ಕಪ್ಪು ಬಿಳಿ ಚಿತ್ರಬಣ್ಣ ಹಸಿರು ಬಣ್ಣ ಇವೆಲ್ಲವನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿಚಂದ್ರರು. ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀ ನಿಮಿತ್ತವಾದಂತಹ ಅಪವಾದಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶನಿ ಹಿಡಿದಾಗ ಜಾಸ್ತಿ ಬರೋದೇ ಅದು ಕಾರಣ. ಯಾಕೆಂದರೆ ವಿಕ್ರಮಾದಿತ್ಯನಿಗೂ ಶನಿ ಕಾಡಿದಂತಹ ಸಂದರ್ಭದಲ್ಲಿ ಅಲೋಲೋಲಿಕೆ ಹೇಳುವವಳ ಮೂಲಕವಾಗಿ ಅಪವಾದಗಳು ಬಂದಿತ್ತು ಅಲ್ವೇ? ಗೊತ್ತ ನಿಮಗೆ? ನಂದೀಶ ಶೆಟ್ಟಿಯ ಮಗಳಾದಂತಹ ಅಲೋಲೋಲಿಕೆ, ಅವಳ ಮೂಲಕವಾಗಿ ಅಪವಾದ ಬಂದಿತ್ತು. ಆದ್ದರಿಂದ ಸ್ತ್ರೀ ಮೂಲಕವಾಗಿ ಅಪವಾದ ಬರ್ತದೆ. ಕಣ್ಣಿಗೆ ಕಂಡ ವಸ್ತು ಕಾಣದ ಹಾಗೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇಟ್ಟ ವಸ್ತು ಇಲ್ಲದ ಹಾಗೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿರಿ. ಕಬ್ಬಿಣದ ವಸ್ತುವಿನಿಂದ ತೊಂದರೆ ಉಂಟಾಗುವಂತಹ ಲಕ್ಷಣ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ಕೇಸರಿ ಬಣ್ಣಗಳು ನಿಮಗೆ ಅನುಕೂಲ. ಉತ್ತರ ಈಶಾನ್ಯ ಭಾಗಗಳು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ರಾಯರ ಸೇವೆ, ಶನೇಶ್ವರನ ಸೇವೆಯಿಂದ ಕಷ್ಟ ನಿವಾರಣೆ. ಇಂದಿನ ದಿವಸ ಚಾಮುಂಡೇಶ್ವರಿ ಜನ್ಮೋತ್ಸವವಾದ್ದರಿಂದ ಪ್ರತಿಯೊಬ್ಬರೂ ಸಹಿತವಾಗಿ ಚಾಮುಂಡೇಶ್ವರಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ, ಸಾಧ್ಯವಾದರೆ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ 12 ರಾಶಿಯವರಿಗೆ. ಆತ್ಮೀಯರೇ, ನಮಗೆ ವಾಸ್ತು ಬಾಗಿಲು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಪ್ರತಿನಿತ್ಯವೂ ವಾಸ್ತು ಬಾಗಿಲಿನ ಮೂಲಕವಾಗಿಯೇ ಮನೆ ಒಳಗೆ ಹೋಗ್ತೇವೆ, ಹೊರಗೆ ಬರ್ತೇವೆ. ಆ ವಾಸ್ತು ದೇವತೆ, ಆ ವಾಸ್ತು ದೇವರು ನಮ್ಮನ್ನು ಸದಾಕಾಲದಲ್ಲೂ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಮನೆಯ ಒಳಭಾಗದಲ್ಲಿ 53 ದೇವತೆಗಳು ಸದಾ ಜಾಗೃತರಾಗಿರ್ತಾರೆ. ಆ ವಾಸ್ತು ದೇವತೆಗಳು ಅಸ್ತು ಅಂತ ಹೇಳಬೇಕು ಅಂತ ಆದಲ್ಲಿ ಮನೆಯ ಬಾಗಿಲನ್ನು ಸುಮ್ಮನೆ ಬಿಡಬಾರದು. ಅರ್ಥಾತ್ ಬಾಗಿಲಿನ ಮುಂಭಾಗದಲ್ಲಿ ಪ್ರತಿನಿತ್ಯ ರಂಗವಲ್ಲಿಯನ್ನು ಹಾಕಬೇಕು. ಇದು ಹೆಣ್ಣು ಮಕ್ಕಳ ಕರ್ತವ್ಯ. ಹಾಗಂತ ಹೆಣ್ಣು ಮಕ್ಕಳಿಲ್ಲದ ಮನೆಯಲ್ಲಿ ಗಂಡು ಮಕ್ಕಳು ಹಾಕಬಹುದು.
ಒಟ್ಟಾರೆ ಮನೆಯ ಮುಂಭಾಗದಲ್ಲಿ ರಂಗವಲ್ಲಿ ಕಂಗೊಳಿಸ್ತಾ ಇದೆ ಅಂತ ಆದರೆ ಮನೆಯಲ್ಲಿರುವಂತಹ 53 ಬ್ರಹ್ಮಾದಿ ತ್ರಿಪಂಚಾಶ ದೇವತೆಗಳು ಅಸ್ತು ಅಂತ ಹೇಳ್ತಾರೆ. ಒಳ್ಳೆಯದನ್ನೇ ಬಯಸ್ತಾರೆ. ಪ್ರತಿನಿತ್ಯ ರಂಗೋಲಿ ಹಾಕೋದು ಮರಿಬೇಡಿ. ಶುಭವಾಗಲಿ. ಶುಭವಾಸ್ತು. ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ಲೈಕ್ ಕೊಡಿ. ನಂಬರ್ಗಳ ಕೆಳಗೆ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಾಸ್ತು.